ಇವತ್ತು ಒಂದು ರುಚಿಕರವಾದ ಟೊಮೊಟೊ ಪಲ್ಯ ಮಾಡುವ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಒಂದು 5-6 ಮೊಟ್ಟೆ ಹಾಗೂ ಸ್ವಲ್ಪ ಒಂದು 2 ಸ್ಪೂನು ಹುರ್ಗಡ್ಲೆ, 2 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಅರಿಶಿನ, 2 ಸ್ಪೂನು ಧನಿಯಾ, 2 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳು ಮೆಣಸು, ಸ್ವಲ್ಪ ಕರಿಬೇವು ಹಾಗೂ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು, ಒಂದು 4-5 ಟೊಮೊಟೊ, 2 ಈರುಳ್ಳಿ, ಬೆಳ್ಳುಳ್ಳಿ. ನಾನು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿವೆ ಸೊಪ್ಪು, ದಂಟಿನ ಸೊಪ್ಪು ಮಿಶ್ರಣವನ್ನು ನಾನು ಹಾಕ್ತಾಯಿದ್ದೀನಿ. ಮೊದಲಿಗೆ ಸೊಪ್ಪನ್ನು ಹೆಚ್ಚಿಕೊಂಡು ನಾನು ಒಂದು ಪಾತ್ರೆಗೆ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸಲು ಇಟ್ಟಿದ್ದೇನೆ. ಈಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿ ನಂತರ ಮೊಟ್ಟೆಯನ್ನು ಒಡೆದು ಹಾಕಿ ನಂತರ ನಾನು ಬೆಂಕಿಯನ್ನು ಹಚ್ಚುತ್ತಾ ಇದ್ದೀನಿ. ಮೊದಲಿಗೆ ಬೆಂಕಿ ಹಚ್ಚಬಾರದು, ಏಕೆ ಅಂದರೆ ಈ ಮೆಣಸಿನ ಪುಡಿ ಸೀದು ಬಿಡುತ್ತೆ ಮತ್ತು ಈ ಉಪ್ಪು ಖಾರ ಚೆನ್ನಾಗಿ ಮೊಟ್ಟೆಗೆ ಮಿಶ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಈ ಮೊಟ್ಟೆ ಡ್ರೈ ಆದ ಕಾರಣ. ಈಗ ನಾವು ಇದನ್ನು ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಹುರಿದುಕೊಳ್ಬೇಕು. ಈ ಹುರಿದುಕೊಂಡು ಒಂದು ಕಡೆಗೆ ನಾವು ಇದನ್ನು ಇಡಬೇಕು. ಈ ಬೇಗ ಮೊಟ್ಟೆ ತಿನ್ನಬೇಕು ಅಂದರೆ ಇಷ್ಟು ಮಾಡಿಕೊಂಡ್ರೆ ಸಾಕು. ಒಂದು ಬಾಣಲಿಗೆ ಉಪ್ಪು ಖಾರ ಎಣ್ಣೆ ಹಾಕ್ಬಿಟ್ಟು 4 ಮೊಟ್ಟೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ತಿಂದ್ಬಿಡ್ಬೋದು. ಇದು ಒಂದು ತುಂಬ ರುಚಿಕರ ತಿಂಡಿ ಅಂತಲೇ ಹೇಳ್ಬೋದು. ಈಗ ನಾನು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯನ್ನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಟೊಮೊಟೊ ಮೊಟ್ಟೆ ಪಲ್ಯ ಅಂತಲೇ ಕರಿಬೋದು, ಆ ಕಾರಣ ಟೊಮೊಟೊವನ್ನು ಸ್ವಲ್ಪ 1-2 ಹೆಚ್ಚಿಗೆ ತೊಗೊಂಡಿದ್ದೀನಿ. ಈ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ರುಚಿಯಾಗೇ ಇರುತ್ತೆ. ಇದು ಟೊಮೊಟೊ ಎಗ್ ಪಲ್ಯ ಅಂತಲೇ ಇದಕ್ಕೆ ನಾವು ಕರಿಬೋದು. ಈಗ ಹುರುಗಡ್ಲೆ, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಇವನ್ನೆಲ್ಲ ನಾನು ಕುಟ್ಟಿ ಪುಡಿ ಮಾಡ್ತಾಯಿದ್ದೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಸೊಪ್ಪು, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಕಡಲೆಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಸೊಪ್ಪನ್ನು ತೆಗೆದು ಬೆಂದಿರುವಂಥ ಸೊಪ್ಪನ್ನು ತೆಗೆದು ಇದಕ್ಕೆ ಮಿಶ್ರಣ ಮಾಡ್ತಾಯಿದ್ದೀನಿ. ಸೊಪ್ಪು ಯಾಕೆ ಪ್ರತ್ಯೇಕವಾಗಿ ಬೇಯಿಸ್ಕೊಂಡ್ವಿ ಅಂದರೆ ಆ ಸೊಪ್ಪಿನ ಗಮಲು ಇರಲ್ಲ. ಈ ನಮ್ಮ ಇದಕ್ಕೆ ಹಾಕ್ಬಿಟ್ರೆ ಸೊಪ್ಪು ಹಸಿ ಹಸಿ ಅನಿಸುತ್ತೆ. ಈಗ ಆಗಲೇ ಸೊಪ್ಪು ಮತ್ತು ಮೊಟ್ಟೆ ಪ್ರತ್ಯೇಕವಾಗಿ ನಾವು ಬೇಯಿಸ್ಕೊಂಡಿರೋ ಕಾರಣ ಇದೊಂಥರ ತರಕಾರಿ ಪಲ್ಯ ಥರನೇ ಭಾವನೆ ಬರ್ತದೆ. ಈ ಮೊಟ್ಟೆ ತಿಂತಾಯಿದ್ದೀವಿ ಅನ್ನೋ ಭಾವನೆಗಿಂತ ಒಂದು ತರಕಾರಿ ಪಲ್ಯ ತಿಂತಾಯಿದ್ದೀವಿ ಅಂತ ಭಾವನೆ ಬರುತ್ತೆ. ಈಗ ಧನಿಯಾ ಪುಡಿ, ಅರಿಶಿನ ಅವನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಬೋದು, ಚೆನ್ನಾಗಿ ಇರ್ತದೆ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಬೋದು, ತುಂಬ ರುಚಿ ಕೊಡ್ತದೆ. ಈಗ ಸ್ವಲ್ಪ ನೀರನ್ನು ಹಾಕಿ ಒಂದು 2 ನಿಮಿಷ ಬೇಯಿಸ್ತೇನೆ. ಬೇಯಿಸಿದ ನಂತರ ಈ ಕುಟ್ಟಿ ಪುಡಿ ಮಾಡಿದಂಥ ಈ ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ ಹಾಕಿ ಪುಡಿ ಮಾಡೋದಂಥ ಈ ಪುಡಿಯನ್ನು ಹಾಕಿ ಮಿಶ್ರಣ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಯಿಸಿ ಈಗ ಹುರಿದ ಮೊಟ್ಟೆಯನ್ನು ಇದಕ್ಕೆ ಮಿಶ್ರಣ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಟೊಮೊಟೊ ಎಗ್ ಕರಿ ಮುಗೀತು ಅಂತಲೇ ಹೇಳ್ಬೋದು. ಇದನ್ನು ನಾವು ರೊಟ್ಟಿಗೆ ಹಾಕ್ಕೊಂಡು, ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರ್ತದೆ. ಎಲ್ಲರೂ ಮಕ್ಕಳು ಇಷ್ಟಪಡುವಂಥ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಮಾಡಿ ನೋಡಿ, ಬ್ರೇಕ್ಫಾಸ್ಟಿಗೆ ಬಳಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ.